ದಿನ ಇಬ್ರು ಒಂದೇ ಬೆಂಚಲ್ಲೇ ಕೂತ್ಕೊತಿದ್ವಿ. ಅವಾಗ ಬರೀ ಫ್ರೆಂಡ್ ಅನಿಸ್ತಿದ್ದ. ಇಬ್ರು ಜೊತೆ ಕೂತ್ರೆ ತುಂಬಾ ಗಲಾಟೆ ಮಾಡ್ತೀರಾ ಅಂತ ಹೇಳಿ ಇನ್ಯಾರ್ದೋ ಜೊತೆ ಸೀಟ್ ಎಕ್ಸ್ಚೇಂಜ್ ಮಾಡ್ಸಿದ್ರಲ್ಲ, ಅವಾಗ ಗೊತ್ತಾಯ್ತು ಇವನಿಲ್ದೆ ವೈಬ್ ಸೆಟ್ ಆಗ್ತಾ ಇಲ್ಲ ಅಂತ. ಈ ಲೋಫರ್ ನನ್ನ ಮಗ ನನ್ನ ಬೆಸ್ಟ್ ಫ್ರೆಂಡು ಅಂತ ನನ್ಗೋಸ್ಕರ ಧೈರ್ಯ ಮಾಡಿ ಒಂದು ಹುಡುಗಿ ಜೊತೆ ಮಾತಾಡಿದವನು. ಫೇಕ್ ಐಡಿ ಕ್ರಿಯೇಟ್ ಮಾಡಿ ನಂಗೆ ಮೆಸೇಜ್ ಮಾಡಿದವನು. ಯಾವ್ದು ಕಿತ್ತೋಗಿರೋ ಐಡಿಯಾ ತಂದು ಜೊತೆಗೆ ಸೇರಿ ಬಿಸ್ನೆಸ್ ಮಾಡೋಣ ಅಂದವನು. ಟೀ, ಕಾಫಿ, ಫಿಲ್ಮು, ಟ್ರಿಪ್ ಅಂತ ಎಲ್ಲಿ ಹೋದ್ರು ನನ್ನ ಜೊತೆಗಿರೋನು. ನನ್ನ ಬೈಕ್ ಬ್ಯಾಕ್ ಸೀಟ್ ಅಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಳ್ಳೋನು. ನಿನ್ ಜೊತೆ ಸೇರಿ ಹಾಳಾದೆ ಗೆಳೆಯ. ಆವತ್ತು ನಿನ್ ದೋಸ್ತಿ ಬಿಟ್ಟಿದ್ರೆ ಜೀವನದಲ್ಲಿ ಇವತ್ತೇನೋ ಒಂದು ದೊಡ್ಡ ಸಾಧನೆ ಮಾಡಿರ್ತಿದ್ದೆ. ಆದ್ರೆ ಲೈಫ್ ಒಂಥರ ಬ್ಲ್ಯಾಕ್ ಅಂಡ್ ವೈಟ್ ಆಗಿರ್ತಿತ್ತು. ಹಾಗಂತ ಇವನೇನ್ ಬಂದು ಕಲರ್ ಪೇಂಟ್ ಮಾಡಿದವನಲ್ಲ, ಬಟ್ ಏನೂ ಇಲ್ದಿದ್ದಾಗ ನನ್ನ ಜೊತೆಗಿತ್ತು. ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರು ಯಾಕೆ ಅಂತ ಕೇಳದೆ ಬರೋನು. ನನ್ನ ಜೊತೆ ಒಂದೇ ತಟ್ಟೆಲಿ ಊಟ ಮಾಡ್ದವನು. ನನ್ನಮ್ಮನ್ನೇ ಅವನಮ್ಮ ಅಂತ ಕರೆದವನು. ಗೊತ್ತಿಲ್ಲ ಮಾತಲ್ಲ ಅದು ಯಾವ ಆಸ್ತಿ ಇಟ್ಟಿದಾನೋ ಏನೋ. ನಂಗೆ ಅದೆಂತ ಕಷ್ಟ ಬಂದ್ರು ಅವನ ಮಾತಲ್ಲೇ ಅದನ್ನ ಖರೀದಿ ಮಾಡ್ಬಿಡ್ತಿದ್ದ. ಬೈದೇ ನಂಗೆ ಮೋಟಿವೇಟ್ ಮಾಡ್ತಿದ್ದ. ಬರೀ ಕಷ್ಟದಲ್ಲ, ಅಕಸ್ಮಾತ್ ಮುಂದೆ ನಾ ಗೆದ್ರೆ ಆ ಗೆಲುವಲ್ಲೂ ನೀನ್ ಇರ್ಬೇಕು ಬ್ರೋ. ಮುದುಕ ಆಗೋದ್ರಲ್ಲಿ ಒಮ್ಮೆ ಥೈಲ್ಯಾಂಡ್ ಹೋಗಿ ಬರೋಣ ಬ್ರೋ. ಅಕಸ್ಮಾತ್ ನೀ ಬೇಗ ಸತ್ತೋದ್ರೆ ನಾನೇ ನಿಂಗೆ ಹೆಗಲ್ ಕೊಡ್ತೀನಿ. ನಾನ್ ಬೇಗ ಹೋಗ್ಬಿಟ್ರೆ ನೀನೇ ನನ್ನ ಹೊರಬೇಕು ಬ್ರೋ. ಯಾಕಂದ್ರೆ ಬೇರೆ ಯಾರು ನನ್ನ ಹೊತ್ರೆ ಆ ವೈಬೇ ಸೆಟ್ ಆಗಲ್ಲ ಬ್ರೋ.